ಇನ್ನು ವಿಶ್ವ, ತುರಗಗ್ರೀವ, ಮೂಲೇಶ, ಅಚ್ಯುತತ್ರಯ ಇವು 4 ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹದಲ್ಲಿ ಚಿಂತನೆ ಮಾಡಬೇಕು. ಹಂಸಮೂರ್ತಿಗಳು ಅಂದ್ರೆ ಹಂಸಾದಿ ಮೂರ್ತಿಗಳು 19 ಇದೆ. ಅದನ್ನು ಬೇರೆ ಬೇರೆ ಕಡೆ ಚಿಂತನೆ ಮಾಡಬೇಕು. ಅದರ ವಿವರಣೆ ದಾಸರೇ ಮುಂದೆ ಪದ್ಯಗಳಲ್ಲಿ ಕೊಡ್ತಾರೆ ಅಂತ ಕೆಲವರ ವ್ಯಾಖ್ಯಾನ. ಹೀಗೆ 2 ರೀತಿ ವ್ಯಾಖ್ಯಾನ ಈ ಪದ್ಯಕ್ಕೆ ಕಂಡು ಬರ್ತದೆ. ವಿಶ್ವಾದಿ 8, ತುರಗಗ್ರೀವ, ಅಗ್ರೇಶಾದಿ 3, ಅಚ್ಯುತಾದಿ 3, ಅನಿರುದ್ಧಾದಿ 4 ಇಟ್ಟುಕೊಂಡು 19 ರೂಪಗಳನ್ನ 4 ದೇಹದಲ್ಲಿ ಚಿಂತನೆ ಮಾಡಬೇಕು ಅಂತ ಒಂದು ವ್ಯಾಖ್ಯಾನ. ಆದರೆ 4 ದೇಹದಲ್ಲಿ 4 ವಿಶ್ವ, ತುರಗಗ್ರೀವ, ಮೂಲೇಶ, ಅಚ್ಯುತತ್ರಯ ಅದು ಒಂದೇ ಗುಂಪು. ಹೀಗೆ 4 ರೂಪಗಳನ್ನು ಚಿಂತನೆ ಮಾಡಬೇಕು. ಹಂಸನನ್ನ ಅದು ಹಂಸಾದಿ 19 ರೂಪನೇ ಇದೆ. ಹಂಸ, ಶ್ಯುತಿಷತ್, ವಸು ಇವೆಲ್ಲ ಅಪರೂಪದ ಪರಮಾತ್ಮನ ನಾಮಗಳು. ಹರಿಕಥಾಮೃತಾರ ಓದುವಾಗ ಇವೆಲ್ಲ ಪರಿಚಯ ಆಗ್ಬೇಕಷ್ಟೇ ಹೊರತು ಬೇರೆ ಕಡೆ ಸಿಗೋದಿಲ್ಲ. ಮತ್ಸ್ಯ, ಕೂರ್ಮ, ವರಾಹ ಅಂತ ಕೇಳಿದ ಹಾಗೆ ಸಿಗೋದಿಲ್ಲ. ಹಂಸಾದಿ 19 ರೂಪಗಳು ಅಂತಂದ್ರೆ ಹಂಸ, ಶ್ಯುತಿಷತ್, ವಸು, ಅಂತರಿಕ್ಷಸತ್, ಹೋತ, ವೇದಿಷತ್, ಅತಿಥಿ, ದುರೋಣಸತ್, ನೃಷತ್, ವರಸತ್, ಋತಸತ್, ವ್ಯೋಮಸತ್, ವ್ಯೋಮಸತ್, ಅಬ್ಜ, ಗೋಜ, ಋತಜ, ಅದ್ರಿಜ, ಋತಂ ಬೃಹತ್. ಇದೊಂದು ಮಂತ್ರವೇ ಇದೆ, ವೇದ ಮಂತ್ರ. ಅದನ್ನೇ ಹಂಸಾದಿ 19 ರೂಪಗಳು ಅಂತ ಅದನ್ನು ವಿವರಣೆ ಕೊಡ್ತಾರೆ. ಸಂಧ್ಯಾ ವಂದನೆಯಲ್ಲಿ ಅರ್ಘ್ಯ ಪ್ರದಾನ ಮಾಡುವಾಗ ಹೇಳುವಂತಹ ಒಂದು ಮಂತ್ರ ಇದೆ. ಹಂಸಶ್ಯುತಿಷದ್ವಸುರಂತರಿಕ್ಷಸತ್ ಹೋತಾ ವೇದಿಷದತಿಥಿರ್ದುರೋಣಸತ್ ನೃಷದ್ವರಸದೃತಸದ್ವ್ಯೋಮಸತ್ ಅಬ್ಜಾ ಗೋಜಾ ಋತಜಾ ಅದ್ರಿಜಾ ಋತಂ ಬೃಹತ್. ಈ ಹಂಸಾದಿ 19 ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಹಂಸಮೂರ್ತಿಗಳು ಅಂದ್ರೆ ಹಂಸ ಅಂದ್ರೆ ನಿರ್ದುಷ್ಟವಾದ ಈ 19 ಮೂರ್ತಿಗಳು, ವಿಶ್ವಾದಿ 8 ಇವುಗಳು, ಇದನ್ನು ಚಿಂತನೆ ಮಾಡಬೇಕು 4 ದೇಹದಲ್ಲಿ. ಹಂಸಾದಿ ರೂಪಗಳು ಅಂತಂದ್ರೆ ಹಂಸ ಅಂದ್ರೆ ನಿರ್ದುಷ್ಟನಾದ ಪರಮಾತ್ಮ. ಶ್ಯುತಿಷತ್ ಅಂತಂದ್ರೆ ವಾಯುದೇವರಲ್ಲಿರ್ತಕ್ಕಂಥ ರೂಪಕ್ಕೆ ಶ್ಯುತಿಷತ್ ಅಂತ ಕರೀತಾರೆ. ಹಂಸ ಶ್ಯುತಿಷತ್. ವಸು ಅಂತಂದ್ರೆ ವ ಅಂದ್ರೆ ವರ, ಶ್ರೇಷ್ಠವಾಗಿರ್ತಕ್ಕಂಥ ಸುಖವುಳ್ಳಂಥ ಪರಮಾತ್ಮ, ಅವನಿಗೆ ವಸು ಅಂತ ಕರೀತಾರೆ. ಶ್ರುತಿಷತ್ ವಸು. ಅಂತರಿಕ್ಷ ಸತ್, ಅಂತರಿಕ್ಷದಲ್ಲಿ ಇರ್ತಕ್ಕಂಥ ಹಾರಾಡುವ ಪ್ರಾಣಿಗಳು ಇವೆಲ್ಲ ಏನಿರ್ತದೆ ಅದರಲ್ಲಿ ಇರ್ತಕ್ಕಂಥ ಪರಮಾತ್ಮನ ರೂಪಕ್ಕೆ ಅಂತರಿಕ್ಷ ಸತ್. ಹೋತ ಅಂತಂದ್ರೆ ಇಂದ್ರಿಯದಲ್ಲಿರ್ತಕ್ಕಂಥ ರೂಪ, ಹೋತ ಅನ್ನುವಂಥ ರೂಪ. ನಮ್ಮ ಇಂದ್ರಿಯಗಳಲ್ಲಿದ್ದು ವಿಷಯ ಪದಾರ್ಥದ ಅನುಭವ ತಂದುಕೊಡುವ ರೂಪ ಹೋತ. ವೇದಿಷತ್, ಯಜ್ಞ ಮಾಡುವಾಗ ಆ ಯಜ್ಞ ಭೂಮಿಯಲ್ಲಿರ್ತಕ್ಕಂಥ ರೂಪಕ್ಕೆ ವೇದಿಷತ್ ಅಂತ ಕರೀತಾರೆ. ಅಂತರಿಕ್ಷ ಸತ್, ಹೋತ, ವೇದಿಷತ್. ಅತಿಥಿ, ಅತಿಶಯವಾದ ಅನ್ನವನ್ನ ಕೊಡ್ತಕ್ಕಂಥ ರೂಪ. ಯಾರು ಅತಿಶಯ ಅನ್ನಭೋಕ್ತರಾಗಿದ್ದಾರೆ ಅವರಲ್ಲಿ ಅನ್ನ ಪ್ರಧಾನಾಗಿ ಇರತಕ್ಕಂಥ ರೂಪ ಅತಿಥಿ ಎನ್ನುವಂಥ ರೂಪ. ಬಂದಿರತಕ್ಕ ಅತಿಥಿಗಳಲ್ಲಿರುವ ರೂಪ ಅತಿಥಿ ಎನ್ನುವ ರೂಪ. ದುರೋಣ ಸತ್, ದುರೋಣ ಅಂದ್ರೆ ಒಂದು ಯಜ್ಞ ಪಾತ್ರೆ, ಅದರಲ್ಲಿರ್ತಕ್ಕಂಥ ರೂಪ ದುರೋಣ ಸತ್. ನೃಷತ್, ಎಲ್ಲ ಮನುಷ್ಯರಲ್ಲಿರುವ ರೂಪ ನೃಷತ್. ವರಸತ್, ಶ್ರೇಷ್ಠರಲ್ಲಿರುವ ರೂಪ ವರಸತ್. ನೃಷದ್ ವರಸತ್. ಋತಸತ್, ಋತ ಅಂತಂದ್ರೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ, ಅದನ್ನು ಕೊಡುವ ರೂಪ ಋತಸತ್. ನೃಷದ್ ವರಸದ್ ಋತಸತ್. ವ್ಯೋಮಸತ್, ಆಕಾಶದಲ್ಲಿರುವ ರೂಪ ವ್ಯೋಮಸತ್. ಅಬ್ಜ, ನೀರಿನಲ್ಲಿರ್ತಕ್ಕಂಥ ಭಗವದ್ ರೂಪ. ಗೋಜ, ಭೂಮಿಯಲ್ಲಿರ್ತಕ್ಕಂಥ ರೂಪ, ಭೂಮಿಯಲ್ಲಿ ಯಾವ್ದು ಬೆಳೆದಿರ್ತದೆ ಆ ಸಸ್ಯಗಳಲ್ಲಿರುವಂತಹ ರೂಪ ಗೋಜ. ಅಬ್ಜ, ಗೋಜ. ಋತಜ, ವೇದದಿಂದ ಬರತಕ್ಕಂಥ ಜ್ಞಾನದಲ್ಲಿರುವ ರೂಪ. ಅದ್ರಿಜ, ಬೆಟ್ಟಗಳಲ್ಲಿ ಹುಟ್ಟಿದಂಥ ಗಿಡ ಮರಗಳಲ್ಲಿರುವ ರೂಪ ಗೋಜ, ಅದ್ರಿಜ. ಋತಂ, ಋತಂ ಅಂತಂದ್ರೆ ಯಥಾರ್ಥ ಜ್ಞಾನದಲ್ಲಿರುವಂತಹ ರೂಪ. ಹಂಸಾದಿ ರೂಪಗಳು, ಅದನ್ನು ಚಿಂತನೆ ಮಾಡಬೇಕು. ಏಕೋನ ವಿಂಶತಿ ಮೂರ್ತಿ ಸರ್ವತ್ರ ಅನ್ನೋದಕ್ಕೆ ಅದೊಂದು ವ್ಯಾಖ್ಯಾನ. ವಿಶ್ವಾದಿಗಳನ್ನು ಸೇರಿಸಿಯೂ ಕೂಡ ಮಾಡ್ತಕ್ಕಂಥ ವ್ಯಾಖ್ಯಾನ ಇದೆ. 51 ವರ್ಣ ಪ್ರತಿಪಾದ್ಯವಾದ ರೂಪವನ್ನ ಮೊದಲು ಹೇಳಿದ್ರು. ಮತ್ತು ಪಂಚಭೂತಗಳಲ್ಲಿ 5 5ರಂತೆ
25 ಅಂತರ್ಯಾಮಿ ರೂಪ ಒಂದು, ಆಮೇಲೆ ತ್ರಿವೃದ್ ರೂಪ, ಪಂಚದಶ ರೂಪ. ತ್ರಿವೃತ್ ಅಂದ್ರೆ ಅಧ್ಯಾತ್ಮಾಧಿಭೂತ ಅಧಿದೈವ, ಪಂಚದಶ ಅಂದ್ರೆ ಅದೇ ದೇಹದಲ್ಲಿ, ನಮ್ಮ ದೇಹದಲ್ಲಿ ಪಂಚಭೂತಗಳು, ಪಂಚಭೂತಾಭಿಮಾನಿ ದೇಹದಲ್ಲಿ ಪಂಚಭೂತಗಳು, ಪಂಚಭೂತಾಭಿಮಾನಿ ದೇವತೆಗಳ ಲೋಕದಲ್ಲಿರೋ ದೇಹದಲ್ಲಿ ಪಂಚಭೂತಗಳು, ಹೀಗೆ ಪಂಚದಶ ರೂಪ ಅದನ್ನು ಹೇಳಿದ್ರು. ಏಕವಿಂಶತಿ ಅಂತಂದ್ರೆ 7 ಧಾತುಗಳು ನಮ್ಮ ಶರೀರದಲ್ಲಿ, ಭೂತಾಭಿಮಾನಿ ಶರೀರದಲ್ಲಿ, ಭೂತಾಭಿಮಾನಿ ದೇವತೆಗಳ ದೇವಲೋಕದ ಶರೀರ 7 3 21 ಅದನ್ನು ಹೇಳಿದ್ರು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಸತ್ವಗುಣ, ರಜೋಗುಣ, ತಮೋಗುಣ, ಮೂಲ ಪ್ರಕೃತಿ. ಅದು ನಮ್ಮ ಶರೀರದಲ್ಲಿ, ಭೂತಾಭಿಮಾನಿಗಳ ಶರೀರದಲ್ಲಿ, ದೇವಲೋಕದ ದೇವತೆಗಳ ಶರೀರದಲ್ಲಿ 8 3 24 ರೂಪಗಳನ್ನು ಹೇಳಿದರು. ಅದಕ್ಕೆ ಸ್ವಲ್ಪ ವಿವರಣೆ ಕೊಡಬೇಕು. ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ ಹೀಗಂದ್ರೆ ಏನು? ಮನಸ್ಸು ಅಂತಂದ್ರೆ ಸಂಕಲ್ಪ ವಿಕಲ್ಪಕಾತ್ಮಕಂ ಹಿ ಮನಃ. ಮನಸ್ಸು ಅಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇದರದ್ದೆಲ್ಲ ಅನುಭವ ಬರ್ತದೆ. ದೇಹದಲ್ಲಿ ಮನಸ್ಸಿದೆ, ಮನಸ್ಸಿನಿಂದ ಏನಾಗ್ತದೆ ಅಂತಂದ್ರೆ ಬರೀ ಗೊಂದಲ, ಸಂದೇಹ, ಏನು ಮಾಡಬೇಕು ಅಂತ ತೋಚದೇ ಇರೋದು, ಇದೆಲ್ಲ ಮನಸ್ಸಿನ ವ್ಯಾಪಾರ. ಬುದ್ಧಿ ಅಂತಂದ್ರೆ ನಿರ್ಣಯ ಮಾಡ್ತಾನೆ, ಹೀಗೆ ಮಾಡಬೇಕು ಅಂತ ನಿರ್ಣಯ ಮಾಡ್ತಾನೆ, ಅದು ಬುದ್ಧಿ. ಏನಾದ್ರೂ ಪದಾರ್ಥವನ್ನ ಅಂಗಡಿಯಲ್ಲಿ ತಗೊಳ್ಳಿಕ್ಕೆ ಅಂತ ಹೋದಾಗ ಅವ್ರೊಂದು ರಾಶಿ ಹಾಕಿಬಿಡ್ತಾರೆ ನಮ್ಮ ಹತ್ರ, ನೋಡಿ ಇಷ್ಟಿದೆ ಅಂತ. ಬಟ್ಟೆ ತಗೊಳ್ಬೇಕು ಅಂತ ಹೋದ್ರೆ ಸರ 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 ತೆಗೆದು ಹಾಕ್ತಾರೆ ಒಂದಿಷ್ಟು ಬಟ್ಟೆ. ಇವನಿಗೆ ಆವಾಗ ಮನಸ್ಸು ಕೆಲಸ ಮಾಡ್ತದಂತೆ, ಯಾವತ್ತು ತಗೊಳ್ಳಿ, ಇದು ತಗೊಳ್ಳೋ ಅದು ತಗೊಳ್ಳೋ ಅಂತ ಗೊಂದಲ ಆಗಿ ಬಿಡ್ತದೆ ಇದು ಮನಸ್ಸು. ಆಮೇಲೆ ಯೋಚನೆ ಮಾಡ್ತಾನೆ, ನನ್ನ ಜೋಬ್ನಲ್ಲಿ ಎಷ್ಟು ಹಣ ಇದೆ, ಎಷ್ಟು ತಂದಿದ್ದೀವಿ, ಇವನೇನೋ ಇಷ್ಟು ಹಾಕಿಬಿಟ್ಟ, ನಾವು ತಗೊಳ್ಬೇಕಾದ ಯಾವುದು ಏನು ಅಂತ ತೀರ್ಮಾನ ಮಾಡ್ತಾನಲ್ಲ, ಇದು ಬುದ್ಧಿ. ಮನಸ್ಸು ಬುದ್ಧಿ. ಗೊಂದಲ ಆದಾಗ ಮನಸ್ಸು ನಿರ್ಣಯ ಮಾಡ್ತಾನೆ, ನನ್ನ ಯೋಗ್ಯತೆ, ನನ್ನ ಇತಿ ಮಿತಿ ಎಷ್ಟು ಅಂತ ನೋಡ್ಕೊಂಡು ಒಂದು ತೀರ್ಮಾನಕ್ಕೆ ಬಂದ್ರೆ ಬುದ್ಧಿ. ಚಿತ್ತ ಅಂತಂದ್ರೆ ಸ್ಮರಣ ಶಕ್ತಿಗೆ ಚಿತ್ತ ಅಂತಾರೆ. ಚಿತ್ತ ಅಂತಂದ್ರೆ ಸ್ಮರಣ ಶಕ್ತಿ. ಪ್ರತಿನಿತ್ಯ ನಮಗೆ ಸ್ಮರಣ ಶಕ್ತಿ ನಡೀತಾನೆ, ನೋಡಿದ ಕೂಡಲೇ ಇದು ಇಂಥ ಪುಸ್ತಕ, ಇದು ಇಂಥವರು, ಇವರು ಇಂಥವರು ಅಂತ ನೆನಪಿಗೆ ಬರ್ತಾ ಹೋಗ್ತದೆ. ಅದು ಚಿತ್ತ. ಇನ್ನೊಂದಿದೆ ಚೇತನ ಅಂತ, ಅದನ್ನು ತಗೊಂಡಿಲ್ಲ ಇಲ್ಲಿ ದಾಸು. ಬಹುಸ್ಮರಣ ಶಕ್ತಿ, ಬಹಳ ಹಿಂದಿಂದು ಹೋದ ಜನ್ಮದ್ದೆಲ್ಲ ಸ್ಮರಣೆ ಬಂದ್ರೆ ಅದಕ್ಕೆ ಚೇತನ ಅಂತ ಕರೀತಾರೆ. ಸಾಧಾರಣ ನೆನಪಿದ್ದೇ ಇರ್ತದೆ, ಅದು ಚಿತ್ತ. ಹೀಗೆ ಮನಸ್ಸು ಬೇರೆ, ಬುದ್ಧಿ ಬೇರೆ, ಚಿತ್ತ ಬೇರೆ. ಅಹಂ ಅಂತಂದ್ರೆ ಅಹಂಕಾರ ಅಂದ್ರೆ ನಾನು ನಾನು ಅಂತ ಬರ್ತಕ್ಕಂಥದ್ದು. ಇವು 4. ಸತ್ವಗುಣ, ರಜೋಗುಣ, ತಮೋಗುಣದ ವಿವರಣೆ ಹಿಂದೆ ಬಂದಿದೆ. ಇದಕ್ಕೆ ಮೂಲಭೂತವಾದ್ದು ಮೂಲ ಪ್ರಕೃತಿ ಅಂತ. ಸಸರ್ಜ ಭಗವಾನಾದು 3 ಗುಣಾನ್ ಪ್ರಕೃತಿ, ಪ್ರಕೃತಿಯಿಂದ 3 ಗುಣ ಸೃಷ್ಟಿ ಮಾಡ್ತಾನೆ. ಸತ್ವಗುಣ, ರಜೋಗುಣ, ತಮೋಗುಣ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಮೂಲಭೂತವಾದ್ದು ಮೂಲ ಪ್ರಕೃತಿ ಅಂತ ಕರೀತಾರೆ. ಹೀಗೆ 8 ಅದು ನಮ್ಮ ಶರೀರ, ಭೂತಾಭಿಮಾನಿಗಳ ಶರೀರ, ದೇವತೆಗಳ ಲೋಕದಲ್ಲಿರೋ ದೇವತೆಗಳ ಶರೀರ ಅಂತ ವಿಭಾಗ ಮಾಡಿ 8 3 24 ರೂಪಗಳನ್ನು ಹೇಳಿದ್ರು. ಮತ್ತೆ ಜೀವ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ ಹೇಳಿ ಅದರಲ್ಲಿ 19 ರೂಪಗಳನ್ನು ಚಿಂತನೆ ಮಾಡಬೇಕು ಅಂತಂದ್ರು. ಇಷ್ಟೆಲ್ಲ ಹೇಳಿ ಇವೆಲ್ಲ ಯಾರಿಗೆ ಗೋಚರ ಆಗ್ತದೆ, ಮನಸ್ಸಿನಲ್ಲಿ ಹೇಗೆ ಇವು ಅನುಸಂಧಾನ ಬರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದ್ರೆ ಮುಂದಿನ ಪದ್ಯದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ದಾಸು. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದಿ ಬಿಂಬ ಜಡಚೇತನಗಳು ಒಳಗಿದ್ದು ಒಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯಾನಂತ. ಕನ್ನಡಿಯಲ್ಲಿ ನಮ್ಮ ಮುಖ ಪ್ರತಿಮುಖ ಬರಬೇಕಾದ್ರೆ, ಮುಖದ ಪ್ರತಿಮುಖ ಬರಬೇಕಾದ್ರೆ, ಆ ಪ್ರತಿಬಿಂಬ ಮೂಡಬೇಕಾದ್ರೆ ಆ ಕನ್ನಡಿ ಸ್ವಚ್ಛ ಇರಬೇಕು. ಸ್ವಚ್ಛ ಇದ್ರೆ ಮಾತ್ರ ಪ್ರತಿಬಿಂಬ ಮೂಡ್ತದೆ ಹೊರತು ಅದರಲ್ಲೇನಾದ್ರೂ ಕೊಳೆ ಅಂಟುಕೊಂಡಿತ್ತು ಅಂತಂದ್ರೆ ಪ್ರತಿಬಿಂಬ ಮೂಡೋದಿಲ್ಲ. ಅದರಂತೆ ಈ ದೇಹದಲ್ಲಿರ್ತಕ್ಕ ಈ ಭಗವದ್ ರೂಪಗಳು ಅದು ನಮ್ಮ ಮನಸ್ಸಿನಲ್ಲಿ ನಮಗೆ ಗೋಚರ ಆಗಬೇಕಾದ್ರೆ ಮನಸ್ಸೆಂಬಂಥ ದರ್ಪಣ ಎಷ್ಟು ಸ್ವಚ್ಛವಾಗಿರ್ತದೋ ಅಷ್ಟು ಪರಮಾತ್ಮನ ರೂಪ ಮನಸ್ಸಿನಲ್ಲಿ ಗೋಚರ ಆಗ್ತದೆ. ಮನಸ್ಸೆಂಬಂಥ ದರ್ಪಣ ಅಂದ್ರೆ ಕನ್ನಡಿ, ಮನಸ್ಸೇ ಕನ್ನಡಿ ಇದ್ದ ಹಾಗೆ. ಅದು ಕೊಳೆಯಿಂದ ತುಂಬಿತ್ತು, ಅರಿಷಡ್ವರ್ಗಗಳಿಂದ, ಕಾಮಕ್ರೋಧಾದಿಗಳಿಂದ ಆ ಮನಸ್ಸೆಂಬ ದರ್ಪಣ ಆವೃತವಾಗಿತ್ತು ಅಂತಂದ್ರೆ, ಕಲುಷಿತವಾಗಿತ್ತು ಅಂದ್ರೆ
ಆಗ ಮನಸ್ಸೆಂಬ ದರ್ಪಣದಲ್ಲಿ ಈ ಭಗವದ್ ರೂಪಗಳು ಯಾವುದು ಗೋಚರಿಸೋದಿಲ್ಲ ಅಂತ ಹೇಳಿ. ಅದರಿಂದ ಪರಮಾತ್ಮನ ಈ ರೂಪಗಳು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ, ಗೋಚರಿಸಬೇಕಾದ್ರೆ ಮೊದಲು ಅಂತಃಕರಣ ಶುದ್ಧಿ ಆಗಬೇಕು. ಅದಕ್ಕೆ ಕರ್ಮಣ ಜ್ಞಾನ ಮಾತನೋತಿ ಅಂತಾರೆ. ಸತ್ಕರ್ಮ ಮಾಡ್ತಾ ಹೋದರೆ ಅದರಿಂದ ಅಂತಃಕರಣ ಶುದ್ಧಿ ಆಗ್ತದೆ, ಮನಸ್ಸು ನಿಷ್ಕಲುಷ ಆಗ್ತದೆ. ಆಗ ಭಗವಂತನ ರೂಪ ಚಿಂತನೆ ಮಾಡಿದಂತೆ ಗೋಚರ ಆಗ್ಲಿಕ್ಕೆ ಸಾಧ್ಯ ಇದೆ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದಿ ಬಿಂಬ ಜಡ ಚೇತನಗಳೊಳಗಿದ್ದು, ಜಡದಲ್ಲಿ ಚೇತನದಲ್ಲಿ ಪರಮಾತ್ಮ ಇದ್ದಾನೆ. ಹೊಳೆವ ಬಹುರೂಪದಲ್ಲಿ, ಈ ಬಹುರೂಪದಿಂದ ಅವನು ಹೊಳಿಬೇಕಾದ್ರೆ ಸಜ್ಜನರೊಳಗೆ ಮನದರ್ಪಣದಿ, ಮನಸ್ಸೆಂಬ ದರ್ಪಣದಲ್ಲಿ ಹೊಳೆವ, ಅದು ಸ್ವಚ್ಛವಾಗಿದ್ದಾಗ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯಾನಂತ. ನಿಶ್ಚಲನಾಗಿದ್ದಾನೆ, ನಿರ್ವಿಕಾರ ನಿರಾಶ್ರಯ ಅಂತ ಪರಮಾತ್ಮನನ್ನ ಕೊಂಡಾಡಿದ್ದಾರೆ. ಈ ಶರೀರ ಚತುಷ್ಟಯಗಳೊಳು ಕೋಶಧಾತುಗ ಭಾರತೀಪ ಪ್ರಾಣೀಶ 21,600 ಎನಿಪ ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದು ಅವರ ಕೈ ಬಿಡಿದು ಈ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು. ಮತ್ತೆ ಪುನಃ 4 ಶರೀರದಲ್ಲಿ ಪರಮಾತ್ಮನ 19 ರೂಪ ಹೇಳಿದರು. ಈಗ ಮುಖ್ಯ ಪ್ರಾಣದೇವರು 4 ಶರೀರದಲ್ಲಿದ್ದುಕೊಂಡು ಆ ಮುಖ್ಯ ಪ್ರಾಣದೇವರಲ್ಲಿ ಪರಮಾತ್ಮ ನೆಲೆಸಿ ಮಾಡತಕ್ಕ ವ್ಯಾಪಾರವನ್ನು ಹೀಗೆ ಹೇಳ್ತಾರೆ. ಈ ಶರೀರ ಚತುಷ್ಟಯದೋಳು 4 ಶರೀರ ಅಂತಂದ್ರೆ ಹಿಂದೆ ಹೇಳಿದಂತೆ ಸ್ಥೂಲ ದೇಹ, ಅದರ ಒಳಗಡೆ ಇರೋದೇ ಅನಿರುದ್ಧ ದೇಹ, ಅನಿರುದ್ಧ ದೇಹದ ಒಳಗೆ ಲಿಂಗದೇಹ, ಲಿಂಗದೇಹದ ಒಳಗೆ ಸ್ವರೂಪ ದೇಹ ಅಂತ ಕರೀತಾರೆ, ಅದು ಜೀವ. ಆ 4 ದೇಹದಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ. ಹಂಸ ಮಂತ್ರ ಜಪ ಮಾಡಿಕೊಂಡು ಒಂದೊಂದು ದೇಹದಲ್ಲಿ 21,600ರಂತೆ 4 ದೇಹದಲ್ಲಿಯೂ ಹಂಸ ಮಂತ್ರ ಜಪ ಮಾಡ್ತಾ ಮುಖ್ಯ ಪ್ರಾಣದೇವರು ನೆಲೆಸಿದ್ದಾರೆ. ಕೋಶಧಾತುಗ ಭಾರತೀಪ, ಪಂಚಕೋಶಗಳಲ್ಲಿ, ಸಪ್ತಧಾತುಗಳಲ್ಲಿ ಅಲ್ಲೆಲ್ಲವೂ ಪ್ರಾಣದೇವರಿರ್ತಾರೆ. ಅಂದರೆ ಜೀವನ ಸ್ವರೂಪ ದೇಹಕ್ಕೆ ಮಾತ್ರ ಅಲ್ಲಿ ಪಂಚಭೂತ ಅನ್ವಯ ಆಗುವುದಿಲ್ಲ, ಸಪ್ತಧಾತು ಅನ್ವಯ ಆಗುವುದಿಲ್ಲ. ಅದು ಚಿದ್ದೇಹ ಅಂತ ಅದಕ್ಕೆ ಕರೀತಾರೆ. ಅದನ್ನ ಸುಮ್ಮನೆ ಹೇಳಿದ್ರು, ಹಿಂದೆ ಹೇಳಿದ್ದಾರೆ ಪ್ರಾಣದೇವರು ಎಲ್ಲಾ ಕಡೆ ಇರ್ತಾರೆ ಅಂತ. ಎಲ್ಲಾ ಕಡೆ ಇದ್ದ ಪ್ರಾಣದೇವರು 4 ದೇಹದಲ್ಲಿದ್ದುಕೊಂಡು 21,600 ಎನಿಪ ಶ್ವಾಸರೂಪಕ 21,600 ಹಂಸ ಮಂತ್ರಗಳನ್ನ ಇದು ಶ್ವಾಸೋಚ್ಛ್ವಾಸ ರೂಪವಾಗಿ ಜಪ ಮಾಡ್ತಾ ಇದ್ದಾರೆ. ಹಂಸ ಭಾಸ್ಕರ ಭೇಷರೊಳಗಿದ್ದು ಅಂತ ಒಂದು ಮಾತು ಬಂದಿದೆ. ಬಲಶ್ವಾಸದಲ್ಲಿ ಸೂರ್ಯ ಇರ್ತಾನಂತೆ ನಿಯಾಮಕನಾಗಿ ಬಲಗಡೆ ಮೂಗಿನಲ್ಲಿ, ಎಡಗಡೆ ಹೊಳ್ಳೆಯಲ್ಲಿ, ಮೂಗಿನ ಎಡಗಡೆ ಹೊಳ್ಳೆಯಲ್ಲಿ ಚಂದ್ರ ಇರ್ತಾನಂತೆ. ಆ ಬಲಗಡೆ ನಾಸಾದ್ವಾರದಲ್ಲಿ ಸೂರ್ಯ, ಎಡಗಡೆಯ ನಾಸಾದ್ವಾರದಲ್ಲಿ ಚಂದ್ರ, ಅವರೊಳಗೆ ಮುಖ್ಯ ಪ್ರಾಣದೇವರಿದ್ದುಕೊಂಡು ಈ ಹಂಸ ಮಂತ್ರ ಜಪ ಮಾಡ್ತಿರ್ತಾರೆ. ಅದಕ್ಕೆ ಭಾಸ್ಕರ ಭೇಷರೊಳಗಿದ್ದು, ಭಾಸ್ಕರ ಭೇಷರೊಳಗಿದ್ದು, ಭಾಸ್ಕರ ಅಂದ್ರೆ ಸೂರ್ಯ ಬಲಗಡೆ, ಭೇಷ ಅಂದ್ರೆ ಚಂದ್ರ, ಭ ಅಂದ್ರೆ ನಕ್ಷತ್ರ, ಈಶ ಅಂದ್ರೆ ಅಧಿಪತಿ, ಭೇಷ ಅಂದ್ರೆ ಚಂದ್ರ. ಬಲಗಡೆ ಎಡಗಡೆ ಸೂರ್ಯ ಚಂದ್ರರ ಒಳಗಿದ್ದು ಯಾರು? ಹಂಸನಾಮಕನಾದ ವಾಯು. ಹಂಸನಾಮಕನಾದ ವಾಯು, ಹಂಸ ಅಂತ ವಾಯುದೇವರಿಗೂ ಒಂದು ರೂಪ ಇದೆಯಂತೆ. ಏವಂ ವಾಯುಂಚ ದದೃಶು ತತ್ರ ಹಂಸಸ್ವರೂಪಿಣಂ, ಹಂಸಸ್ವರೂಪಿಯಾದ ವಾಯುದೇವರನ್ನು ನೋಡಿದರು ಅಂತಿದೆ. ಅಂದ್ರೆ ಹಂಸ ಮಂತ್ರ ಜಪ ಮಾಡ್ತಕ್ಕಂಥ ವಾಯುದೇವರು ಹಂಸರೂಪದಿಂದ ಇರ್ತಾರೆ. ಆ ಹಂಸರೂಪಿ ವಾಯುದೇವರಲ್ಲಿ ಹಂಸನಾಮಕ ಪರಮಾತ್ಮ ಇರ್ತಾನೆ. ಚಿಂತನೆ ಮಾಡುವಾಗ ಶ್ವಾಸೋಚ್ಛ್ವಾಸ ಬರೇ ಮಾಡೋದಷ್ಟೇ ನಾವು. ಬಲಗಡೆ ಸೂರ್ಯ, ಎಡಗಡೆ ಚಂದ್ರ, ಅವರಲ್ಲಿ ಹಂಸ ರೂಪದಿಂದ ವಾಯುದೇವರು, ಅವರೊಳಗೆ ಹಂಸನಾಮಕ ಪರಮಾತ್ಮ ನೆಲೆಸಿದ್ದು ಶ್ವಾಸೋಚ್ಛ್ವಾಸ ಮಾಡಿಸ್ತಾನ. ಈ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು ಅಂತ 4 ಶರೀರದಲ್ಲಿ 4 ರೂಪದಿಂದ ವಾಯುದೇವರಿರ್ತಾರೆ ಅಂತಂದ್ರೆ ಆ ವಾಯುದೇವರಿಗೂ ಒಂದೊಂದು ಹೆಸರಿದೆ ಅಂತ ಶಾಸ್ತ್ರದಲ್ಲಿದೆ. ಮುಖ್ಯ ಪ್ರಾಣ ಅನ್ನೋ ರೂಪದಿಂದ ಸ್ಥೂಲ ದೇಹದಲ್ಲಿರ್ತಾನೆ ವಾಯು. ಹೊರಗಡೆ ಕಾಣ್ತಕ್ಕಂಥ ಸ್ಥೂಲ ದೇಹದಲ್ಲಿರೋ ರೂಪಕ್ಕೆ ಮುಖ್ಯ ಪ್ರಾಣ ಅಂತ ಹೆಸರು. ಅದರ ಒಳಗಡೆ ಅನಿರುದ್ಧ ದೇಹದಲ್ಲಿರೋ ರೂಪಕ್ಕೆ ಪವಮಾನ ಅಂತ ಹೆಸರು. ಪವಮಾನ ಅಂತ ಎಲ್ಲ ಬರೇ ಪರ್ಯಾಯ ಪದಗಳಲ್ಲ, ಒಂದೊಂದು ರೂಪ. ಪವಮಾನ ಅಂದ್ರೆ ಅನಿರುದ್ಧ ದೇಹದಲ್ಲಿರೋ ರೂಪ. ಅದರ ಒಳಗಡೆ ಲಿಂಗ ದೇಹದಲ್ಲಿ
ಅಲ್ಲಿಯೂ ವಾಯುದೇವರಿದ್ದಾರೆ, ಅಲ್ಲಿಯೂ ಹಂಸಮಂತ್ರ ಜಪ ಮಾಡ್ತಾರೆ. ಆ ರೂಪಕ್ಕೆ ಸೂತ್ರ ಅಂತ ಹೆಸರು. ವಾಯುದೇವರ ಹೆಸರದೊಂದು ಸೂತ್ರ ಅಂತ. ಅದರ ಒಳಗಡೆ ಸ್ವರೂಪ ದೇಹದಲ್ಲಿ ಜೀವನ ಸ್ವರೂಪದಲ್ಲಿ ವಾಯುದೇವರಿದ್ದಾರೆ. ಅಲ್ಲಿ ಮಾತರಿಶ್ವ ಅಂತ ಹೆಸರು. ಮುಖ್ಯ ಪ್ರಾಣ, ಪವಮಾನ, ಅದರ ಒಳಗಡೆ ಸೂತ್ರ, ಮಾತರಿಶ್ವ ಅಂತ 4 ರೂಪದಿಂದ ಈ 4 ದೇಹದಲ್ಲಿ ಮುಖ್ಯ ಪ್ರಾಣದೇವರು ನೆಲೆಸಿ, ಸೂರ್ಯ ಚಂದ್ರರಲ್ಲಿ ನೆಲೆಸಿ, ಹಂಸರೂಪದಿಂದ ನೆಲೆಸಿ ಜಪ ಮಾಡ್ತಾರೆ. ಅವರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಈ ಶರೀರ ಚತುಷ್ಟಯಗಳೋಳು ಕೋಶಧಾತುಗ ಭಾರತಿಪ ಪ್ರಾಣೇಶ 21,600 ಎನಿಪ ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದು ಅವರ ಕೈಬಿಡಿದು ಈ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು. ವಾಂಗ್ಮಯ ರೂಪ, ಮನೋಮಯ ರೂಪ ಅಂತ ಒಂದು ರೂಪದ ವಿವರಣೆ ಕೊಡ್ತಾರೆ. ವಾಂಗ್ಮಯ ರೂಪ, ವಾಂಗ್ಮನೋಮಯ ಅಂತ ಒಟ್ಟಿಗೆ ಹೇಳಿದ್ದಾರೆ. ಅದು ವಾಂಗ್ಮಯ ರೂಪ, ಮನೋಮಯ ರೂಪ ಅಂತ ಇಟ್ಕೊಳ್ಬೇಕು. ಏನು ವಾಂಗ್ಮಯ ರೂಪ ಹೇಗಿದೆ, ಅದೇ ಮನೋಮಯ ರೂಪ. ಅಂದ್ರೆ ಶಿರಗಳೈದು, 5 ಬಾಹುಗಳು, 2 ಪಾದಗಳು, 1 ಮಧ್ಯೋದರದಿ ಶೋಭಿಪ ವಾಂಗ್ಮನೋಮಯ ನೆನೆಸಿ ನಿತ್ಯದಲ್ಲಿ. ಚರಣಧಾತುಗಳಲ್ಲಿ 72,000 ನಾಡಿಗಳಲ್ಲಿ ಪರವಿದೂರನು ಭಾರತ ಪ್ರತಿಪಾದ್ಯನೆಂದೆನಿಸಿ. ಶಿರಗಳು 5 ತಲೆ, 5 ಬಾಹುಗಳು ಅಂದ್ರೆ 10 ಕೈಗಳು, 2 ಪಾದಗಳು, 2 ಪಾದ, 1 ಮಧ್ಯೋದರದಿ ಹೊಟ್ಟೆ ಒಂದೇ. ಶಿರಗಳು 5 ಅಂತ ಮಾಡಿದ್ದಾರೆ. ಶಿರಗಳು 5, 10 ತಲೆ, 2 ಬಾಹುಗಳು ಅಂತ. ಅದ್ರ ಹೆಚ್ಚಿನ ವ್ಯಾಖ್ಯಾನಗಳೆಲ್ಲ ಶಿರಗಳು 5 ಅಲ್ಲಿಗೆ ನಿಲ್ಲಿಸಬೇಕು. ಶಿರಗಳು 5 ಬಾಹುಗಳು ಹೇಗೆ ಬೇಕಾದ್ರೆ ಓದ್ಲಿಕ್ಕೆ ಬರ್ತದೆ. ಶಿರಗಳು 5, 2 ಬಾಹುಗಳು ಅಂತ ಓದಿದ್ರೆ 10 ತಲೆ ಅಂತ ಮಾಡಿದ್ದಾರೆ. ಆದ್ರೆ ಇದು ಬಹಳ ಪ್ರಶಸ್ತ. 5 ತಲೆ, 10 ಕೈ, 2 ಪಾದ, 1 ಮಧ್ಯೋದರ. ಇಂಥ ಒಂದು ವಾಂಗ್ಮಯ ರೂಪ, ಮನೋಮಯ ರೂಪ ಅಂತಿದೆ. ಯಾವುದದು? 5 ತಲೆ 10 ಕೈ ಅಂತಂದ್ರೆ ಬಹಳ ಸುಲಭ. 5 ತಲೆ ಅಂದರೆ 5 ವೇದ, 5 ವೇದಗಳೇ 5 ತಲೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಇತಿಹಾಸ ಪುರಾಣಗಳನ್ನು 5ನೇ ವೇದ ಅಂತ ಪರಿಗಣಿಸಿದ್ದಾರೆ. ಆದ್ರಿಂದ ಶಿರಗಳು ಅಂತಂದ್ರೆ 5 ವೇದಗಳೇ 5 ತಲೆ, 2 ಬಾಹುಗಳು, 2 ಬಾಹುಗಳು ಅಲ್ಲಲ್ಲ, 5 ಶಿರಗಳು 5 ಬಾಹುಗಳು, 5 ಬಾಹುಗಳು ಅಂತಂದ್ರೆ 10 ಕೈ. 10 ಕೈ ಅಂದ್ರೆ ದಶೋಪನಿಷತ್ತು ಅಂತ ಪ್ರಸಿದ್ಧಿ ಇದೆ. 10 ಉಪನಿಷತ್ತುಗಳು ಅಂತ ಬೇಕಾದಷ್ಟಿದೆ. 108 ಉಪನಿಷತ್ತು ಇದೆ. ಆಚಾರ್ಯರು ಭಾಷ್ಯ ಬರೆದದ್ದು 10 ಉಪನಿಷತ್ತಿಗೆ. ಆದ್ರಿಂದ ದಶೋಪನಿಷತ್ತು ಅಂತ ಪ್ರಸಿದ್ಧಿ. ಬೇಕಾದಷ್ಟಿದೆ ಉಪನಿಷತ್ತುಗಳು. ಮಧ್ವಾಚಾರ್ಯರು 10ಕ್ಕೆ ಭಾಷ್ಯ ಬರೆದಿದ್ದಾರೆ. ಆ 10 ಉಪನಿಷತ್ತುಗಳೇ 10 ಕೈಗಳು. ಈಶಕೇನ ಕಠ ಪ್ರಶ್ನ ಮುಂಡ ಮಾಂಡೂಕ್ಯ ತಿತ್ತಿರಿಹಿ ಐತರೆ ಎಂಚ ಛಾಂದೋಗ್ಯಂ ಅಂತ. ಈಶೋಪನಿಷತ್ತು, ಕೇನ ಈಶ ಕೇನ ಕಠ ಕಾಠಕೋಪನಿಷತ್ತು, ಈಶ ಕೇನ ಕಠ ಪ್ರಶ್ನ ಷಟ್ಪ್ರಶ್ನೋಪನಿಷತ್ತು, ಮುಂಡ ಮಾಂಡೂಕ್ಯ ತಿತ್ತಿರಿಹಿ ಮುಂಡಕೋಪನಿಷತ್ತು, ಮಾಂಡೂಕ್ಯೋಪನಿಷತ್ತು, ತಿತ್ತಿರಿಹಿ ಅಂದರೆ ತಿತ್ತಿರಿ ಉಪದೇಶ ತೈತ್ತರಿಯೋಪನಿಷತ್ತು, ಐತರೇಯ ಛಾಂದೋಗ್ಯ ಬೃಹದಾರಣ್ಯಮೇವಚ ಬೃಹದಾರಣ್ಯಕೋಪನಿಷತ್ತು. ಹೀಗೆ 10 ಉಪನಿಷತ್ ಆಯ್ತು. ಈಶ ಕೇನ ಕಠ ಪ್ರಶ್ನ ಮುಂಡ ಮಾಂಡೂಕ್ಯ ತಿತ್ತಿರಿಹಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಮೇವಚ. ಇದೇ 10 ಕೈಗಳು. ಆವಾಗ ಸರಿ ಹೋಗ್ತದೆ. ಶಿರಗಳು 5 ಅಂತ ನಿಲ್ಲಿಸಿದ್ರೆ ಶಿರಗಳು 5 ಬಾಹುಗಳು, 2 ಪಾದಗಳು. 2 ಪಾದ ಅಂತಂದ್ರೆ 18 ಪುರಾಣ, 18 ಉಪಪುರಾಣ. 18 ಪುರಾಣಗಳು ಅಷ್ಟಿದೆ. 18 ಪುರಾಣನೂ ಇದೆ, 18 ಉಪಪುರಾಣಗಳಿದೆ. ಅದು 2 ಪಾದಗಳು ಅಂತಾಯ್ತು. 1 ಮಧ್ಯೋದರ ಅಂತಂದ್ರೆ ಎಲ್ಲವನ್ನು ಪೂರ್ಣಿಸಬೇಕಾದ್ರೆ ಮಧ್ಯದಲ್ಲಿರೋದು ಸೂತ್ರ. 1 ಮಧ್ಯೋದರ ಅಂದ್ರೆ ಬ್ರಹ್ಮಸೂತ್ರ, ವೇದವ್ಯಾಸ ದೇವರು ರಚನೆ ಮಾಡಿದಂಥ ಬ್ರಹ್ಮಸೂತ್ರ. ಇದಕ್ಕೆ ವಾಂಗ್ಮಯ ರೂಪ ಅಂತ ಕರೀತಾರೆ. ಇವುಗಳಲ್ಲಿ ಪರಮಾತ್ಮನ ರೂಪ ಇದೆ, ಅದೇ ವಾಂಗ್ಮಯ ರೂಪ. ವಾಕಿನಲ್ಲಿ ವಾಗೀಂದ್ರಿಯದಲ್ಲಿ ನೆಲೆಸಿ, ಪ್ರಚುರವಾಗಿ ನೆಲೆಸಿ ಆ ವಾಕ್ಯಗಳನ್ನು ಪ್ರವೃತ್ತಿಗೊಳಿಸ್ತಕ್ಕಂಥವನು, ಅವುಗಳನ್ನ ಪಠನ ಮಾಡಿಸ್ತಕ್ಕಂಥ ರೂಪನೇ ವಾಂಗ್ಮಯ ರೂಪ. ಈ ಇಷ್ಟು ಗ್ರಂಥಗಳನ್ನ ಮನನ ಮಾಡಿಸ್ತಕ್ಕಂಥ ರೂಪ ಮನೋಮಯ ರೂಪ.
ಇವುಗಳನ್ನು ಚಿಂತನೆ ಮಾಡೋದ್ರಿಂದಲೇ ಅದರ ಜ್ಞಾನ ನಮಗೆ ಉಂಟಾಗ್ತದೆ. ಹೀಗೆ ವಾಂಗ್ಮಯ ರೂಪ ಮನೋಮಯ ರೂಪ ಚಿಂತನೆ ಮಾಡಿದಾಗ ಅವುಗಳ ಪಾರಾಯಣ, ಅಧ್ಯಯನ, ಪಠಣ, ಮನನ ಅದು ನಡೀತದೆ ಅಂತ ಅದನ್ನು ಚಿಂತನೆ ಮಾಡ್ತೀವಿ. ಮೈ ಮನೋಮಯ ರೂಪ ಅಂದ್ರೆ ಮತ್ತೇನಲ್ಲ, ಉಪನಿಷತ್ತುಗಳಲ್ಲಿ ಹೇಳುವಂತೆ ವೇದವ್ಯಾಸ ದೇವರನ್ನ ಸ್ತೋತ್ರ ಮಾಡ್ತಾರೆ. ಯಶ್ಚಂದಸಾಮೃಷಭೋ ವಿಶ್ವರೂಪ ಛಂದೋಭ್ಯೋಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಆಸ್ಪೃಣೋತು ಅಮೃತಸ್ಯ ದೇವ ಧಾರಣೋ ಭೂಯಾಸಂ. ವೇದದಿಂದ ಅಭಿವ್ಯಕ್ತನಾದ ವೇದ ಪ್ರವರ್ತಕರಾಗಿರ್ತಕ್ಕಂಥ ವೇದವ್ಯಾಸ ದೇವರೇ ನಮಗೆ ಮೇಧಾಶಕ್ತಿಯನ್ನು ಕೊಡ್ರಿ. ಸಮೇಂದ್ರೋ ಮೇಧಯಾ ಆಸ್ಪೃಣೋತು ಅಮೃತಸ್ಯ ದೇವ ಧಾರಣೋ ಭೂಯಾಸಂ. ಹೇ ವೇದವ್ಯಾಸ ದೇವರೇ, ಅಮೃತವಾದ ಅಮೃತಪ್ರದವಾಗಿರತಕ್ಕಂಥ ಈ ವಿದ್ಯೆಗೆ ನಾವು ಧಾರಕರಾಗಬೇಕು. ಈ ವಿದ್ಯೆ ನಮ್ಮ ತಲೆಯಲ್ಲಿ ಕೂಡ್ಲಿ. ಅಮೃತಸ್ಯ ದೇವ ಧಾರಣೋ ಭೂಯಾಸಂ. ಎಷ್ಟೋ ಜನ ಕೇಳ್ತಿರ್ತಾರೆ, ಓದಿದ್ದೆಲ್ಲ ತಲೆಯಲ್ಲಿ ಕೂಡೋದಿಲ್ಲ, ಏನು ಮಾಡಬೇಕು ಅಂತ. ಈ ಮಂತ್ರ ಹೇಳಿದ್ರೆ ಕೂಡ್ತದೆ. ಈ ಮಂತ್ರದಲ್ಲಿ ಇರೋದೇ ಅದು. ಹೇಳಿದ್ರೆ ತಲೆಗೆ ಹೋಗೋದಿಲ್ಲ, ಅರ್ಥವೇ ಆಗೋದಿಲ್ಲ ಅಂತ ಕೆಲವು ಸಲ ಸಮಸ್ಯೆ ಇರ್ತದೆ. ಅರ್ಥನೇ ಆಗೋದಿಲ್ಲ. ಆಗಬೇಕಾದ್ರೆ ಸಮೇಂದ್ರೋ ಮೇಧಯಾ ಆಸ್ಪೃಣೋತು. ಆ ವೇದವ್ಯಾಸ ದೇವರು ಅವರೇ ವಾಂಗ್ಮಯ ರೂಪ ಮನೋಮಯ ರೂಪ. ಅವರು ನಮಗೆ ಮೇಧಾಶಕ್ತಿಯನ್ನು ಕೊಡಬೇಕು. ಕೇಳಿದ್ದನ್ನ ಅಮೃತಸ್ಯ ದೇವ ಧಾರಣೋ ಭೂಯಾಸಂ. ಅಮೃತ ಅಂದ್ರೆ ಈ ವಿದ್ಯೆ, ಇದರ ಧಾರಕರು ನಾವಾಗಬೇಕು. ಅಮೃತವನ್ನು ಹಿಡ್ಕೋಬೇಕು ಅಂತ ಅರ್ಥಲ್ಲ. ಅಮೃತಸ್ಯ ದೇವ ಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ. ಅಧ್ಯಯನ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ದಾರ್ಢ್ಯ ಬೇಕು. ಓದಬೇಕಾದ್ರೆ ಕೂತ್ಕೊಳ್ಬೇಕಲ್ಲ ಸ್ಥಿರವಾಗಿ. ಕೆಲವರಿಗೆ ಕೂತ್ಕೊಂಡು ಓದ್ಲಿಕ್ಕೆ ಆಗೋದಿಲ್ಲ ಅಂತ ಮಲ್ಕೊಂಡು ಓದ್ತಿರ್ತಾರೆ. ಬೆನ್ನು ಸರಿ ಹೋಗುದಿಲ್ಲ, ಕೂತ್ಕೊಂಡ್ರೆ ಇದಾಗ್ತದೆ ಅಂತ ಮಲ್ಕೊಂಡು ಹಂಗೆ ಓದ್ತಿರ್ತಾರೆ, ಹಂಗೆ ಕಣ್ಣು ಮುಚ್ಚಿ ಬಿಡ್ತಾರೆ ಅಷ್ಟೇ. ಆ ಓದಲ್ಲಿ ಸರಿ ಅಂದು ಓದ್ಬೇಕಾದ್ರೆ ಕೂತ್ಕೋಬೇಕು. ಕೂತ್ಕೊಳ್ಬೇಕಾದ್ರೆ ಶರೀರದಲ್ಲಿ ಆ ದಾರ್ಢ್ಯ ಬೇಕು. ಹೆಚ್ಚೊತ್ತು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮೊಣಕಾಲು ಹಿಡಿತದೆ ಅಂತಂದ್ರೆ ಎಲ್ಲಿ ಕೇಳಲಿಕ್ಕೆ ಆಗ್ತದೆ, ಏನು ಓದ್ಲಿಕ್ಕೆ ಆಗ್ತದೆ. ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ. ನಮ್ಮ ನಾಲಿಗೆ ಮಧುರವಾದ ನುಡಿಯನ್ನು ಮಾತಾಡುವಂತಾಗಲಿ. ಗುರುಗಳ ಹತ್ರ ಯಾವುದೇ ಬಿರುಸು ಮಾತು ನಮ್ಮ ಬಾಯಿಂದ ಬಂದಿರಬಾರ್ದು. ಏನಾದರೂ ಅವರ ಹತ್ರ ಬಿರುಸು ಮಾತು ಬಂತು, ಅವರಿಗೆ ಮನಸ್ಸಿಗೆ ನೋವಾಗುವ ಮಾತು ಬಂತು ಅಂತಂದ್ರೆ ಮತ್ತೆ ವಿದ್ಯೆ ಬರೋದಿಲ್ಲ. ಎದ್ದದ್ಯಾತು ಸುಪ್ರಸನ್ನಧೀಹಿ. ಅವರು ಸುಪ್ರಸನ್ನ ಮನಸ್ಕರಾಗಿ ಹೇಳಿದ್ರೆ ಅದು ಅರ್ಥ ಆಗ್ತದೆ, ತಲೆ ಒಳಗೆ ಹೋಗ್ತದೆ. ಆದ್ರಿಂದ ಜಿಹ್ವಾ ಮೇ ಮಧುಮತ್ತಮ ಕರ್ಣಾ ಆಭ್ಯಾಂ ಭೂರಿ ವಿಶ್ರುವಂ. ಎರಡು ಕಿವಿಗಳಿಂದ ಹೆಚ್ಚೆಚ್ಚು ವಿಷಯ ಕೇಳುವಂತಾಗಲಿ. ಇಂಥ ಪ್ರಾರ್ಥನೆ. ಕರ್ಣಾ ಆಭ್ಯಾಂ ಭೂರಿ ವಿಶ್ರುವಂ. ಯಾವುದು ಭೂರಿ ಅಂತಂದ್ರೆ ಪರಮಾತ್ಮನ ವಿಚಾರ, ಅದೇ ನಮ್ಮ ಕಿವಿಯಿಂದ ಕೇಳುವಂತಾಗಲಿ. ಕರ್ಣಾ ಆಭ್ಯಾಂ ಭೂರಿ ವಿಶ್ರುವಂ. ಹೀಗೆ ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಮಂತ್ರ ಇದೆ. ಅದೇ ಆ ರೂಪವೇ ವಾಂಗ್ಮಯ ರೂಪ. ಮನಸ್ಸಿನಲ್ಲಿದ್ದುಕೊಂಡು ಮನನ ಮಾಡಿಸ್ತಕ್ಕಂಥವ್ರು ಅವರು. ಶ್ರುತಮ್ಮೆ ಗೋಪಾಯ ಮುಂದುವರ್ತದೆ ನೋಡಿ. ಶ್ರುತಮ್ಮೆ ಗೋಪಾಯ. ನಾವು ಏನೇನು ಶ್ರವಣ ಮಾಡಿರ್ತೀವಿ, ಶ್ರುತಮ್ಮೆ ಗೋಪಾಯ. ಗೋಪಾಯ ಅಂದ್ರೆ ರಕ್ಷಣೆ ಮಾಡ್ರಿ. ಕೇಳಿದ್ದೆಲ್ಲ ಒಂದ್ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಹೋಯ್ತು ಅಂತ ಆಗಬಾರ್ದು. ಶ್ರುತಮ್ಮೆ ಗೋಪಾಯ, ಅದೆಲ್ಲ ನಮ್ಮ ಒಳಗಡೆ ಉಳಿಯುವಂತೆ ಮಾಡ್ರಿ. ಹೀಗೆ ಪ್ರಾರ್ಥನೆ ಮಾಡೋದು ಉಪನಿಷತ್ತಿನಲ್ಲಿದೆ. ವೇದಾಂತ ಅಧ್ಯಯನ ಮಾಡಬೇಕಾದ್ರೆ ಇದನ್ನು ಮೊದಲು ಮಾಡಿ ಆಮೇಲೆ ಅಧ್ಯಯನ ಮಾಡಬೇಕು. ಆವಾಗ ಕೇಳಿದ್ದು ನೆನಪುಳಿತದೆ, ಮೇಧಾಶಕ್ತಿ ಬರ್ತದೆ ಅಂತ ಆ ಪದ್ಧತಿ ಹಾಕೊಟ್ಟಿದ್ದಾರೆ. ಅದಕ್ಕೆ ವೇದಾಂತ ಅಧ್ಯಯನ ಮಾಡ್ಲಿಕ್ಕೆ ಬಂದವರಿಗೆ ಮೊದಲು ಹೇಳ್ಕೊಡೋದು ಈ ಶಿಕ್ಷಾ ಉಪನಿಷತ್ತು ಅಂತಲೇ. ಶಿಕ್ಷಾವಲ್ಲಿನೇ ಮೊದಲು ಹೇಳ್ಕೊಡೋದು. ಶಿಕ್ಷಾಂ ವ್ಯಾಖ್ಯಾಸ್ಯಾಮ ವರ್ಣಸ್ವರ ಮಾತ್ರಾಬಲಂ ಸಾಮಸಂತಾನ ಇತ್ಯುಕ್ತ ಶಿಕ್ಷಾಧ್ಯಾಯ. ವರ್ಣಸ್ವರ ಮಾತ್ರಾಬಲಂ ಅಂದ್ರೆ ಅರ್ಥ ವರ್ಣ ಸ್ವರ, ಆ ವರ್ಣಗಳಲ್ಲಿ ಸ್ವರಗಳಲ್ಲಿ ಮಾತ್ರ ಅಂತಿದೆ. ಹ್ರಸ್ವ ದೀರ್ಘ ಪ್ಲುತ, ಆ ಮಾತ್ರಗಳಲ್ಲಿ ಏಕಮಾತ್ರ ದ್ವಿಮಾತ್ರ ತ್ರಿಮಾತ್ರ ಅಂತಿರ್ತದೆ. ಹರಿಕಥಾಮೃತಸಾರೆಲ್ಲ ಮಾತ್ರಗಳಲ್ಲೇ ಬಂದಿರೋದು. 3 4 3 4 ಆ ಮಾತ್ರಗಳಲ್ಲೇ ಬರ್ತದೆ. ಹಂಗೆ ಹೇಳಬೇಕು. ಹರಿಕಥಾಮೃತ ಸಾರ ಗುರುಗಳ
ಕರುಣದಿಂದ ಅಪನಿತು ಪೇಳುವೆ 3 4 3 4. ಈ ರೀತಿ 2 ಸಾಲಿನಲ್ಲಿ, 3ನೇ ಸಾಲಿನಲ್ಲಿ 3 4 3 4 3 5 8, ಕೊನೆಗೆ 8 ಬರ್ತೀವಿ. ಇದು ಮಾತ್ರ ಕಡೆಯಿಂದ ಬರುದು. ಹೀಗೆ ಮಾತ್ರ ವರ್ಣ ಸ್ವರ ಮಾತ್ರ ಬಲಂ, ಇದರಲ್ಲಿ ಸಾಮ ಸಂತಾನ ಸಂಧ್ಯಕ್ಷರ, ಅದರಲ್ಲೆಲ್ಲ ಭಗವದ್ ರೂಪಗಳು ನೆಲೆಸಿದೆ. ಅದೇ ವಾಂಗ್ಮಯ ರೂಪ. ವಾಂಗ್ಮಯ ರೂಪ ಅಂದ್ರೆ ಸ್ಥೂಲವಾಗಿ 5 ತಲೆ 10 ಕೈಗಳು ಅಂತಂದ್ರೆ 10 ಉಪನಿಷತ್ತು ಅವುಗಳಲ್ಲಿರೋದು. ಅದರ ಜೊತೆಗೆ ಒಂದೊಂದು ವರ್ಣದಲ್ಲಿ, ಅದರ ಮಾತ್ರಗಳಲ್ಲಿ, ಹ್ರಸ್ವ ದೀರ್ಘ ಪ್ಲುತಗಳಲ್ಲಿ, ಸಂಧ್ಯಕ್ಷರಗಳಲ್ಲಿ ಅಲ್ಲೆಲ್ಲ ಪರಮಾತ್ಮನ ರೂಪ ಇದೆ. ಸ್ವರ ಉದಾತ್ತ ಅನುದಾತ್ತ ಸ್ವರ, ಆ ಸ್ವರದಲ್ಲಿ ಪರಮಾತ್ಮನ ರೂಪ ಇದೆ. ಅದನ್ನೇ ನಾವು ಮೊದಲು ಅಧ್ಯಯನ ಮಾಡಬೇಕು. ಆ ಪರಮಾತ್ಮನ ರೂಪ ಚಿಂತನೆ ಮಾಡಬೇಕು. ಮಾಡಿದಾಗ ನಮ್ಮ ಬಾಯಿಯಿಂದ ಉಚ್ಚಾರಣೆ ಸ್ಫುಟವಾಗಿ ಬರ್ತದಂತೆ, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿಸ್ತಾರೆ. ಇಲ್ಲದಿದ್ರೆ ಬಾಯಿಯಿಂದ ಉಚ್ಚಾರಣೆ ಬರೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ವಾಯುಸ್ತುತಿ ಹೇಳಲಿಕ್ಕೆ ಬರೋದಿಲ್ಲ, ಸಂಸ್ಕೃತ ಶ್ಲೋಕ ಹೇಳಲಿಕ್ಕೆ ಬರೋದಿಲ್ಲ, ಬಹಳ ಕಷ್ಟ ಆಗ್ತದೆ. ಅದೆಲ್ಲ ಬರಬೇಕು ಅಂತ ಆದ್ರೆ ಆರಂಭದಲ್ಲಿ ಆ ಭಗವದ್ ರೂಪಗಳನ್ನು ಅಲ್ಲಲ್ಲಿ ಚಿಂತನೆ ಮಾಡಬೇಕು. ಇದು ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ಅದನ್ನ ದಾಸರು ಉಪನಿಷತ್ ಅಧ್ಯಯನ ಮಾಡುವವರಿಗೆ ಆ ವೇದ ಮಂತ್ರಗಳೇ ಇದೆ, ಆ ಪ್ರಾರ್ಥನಾ ಮಂತ್ರ. ಬೇರೆಯವರಿಗೆ ಈ ರೀತಿ ಹೇಳ್ಕೊಟ್ಟಿದ್ದಾರೆ ಅಷ್ಟೇ. ಶಿರೆಗಳ 5 5 ಬಾಹುಗಳು 2 ಪಾದಗಳು 1 ಬದ್ಧೋದರದಿ ಶೋಭಿಪ ವಾಂಗ್ಮನೋಮಯ ನೆನೆಸಿ ನಿತ್ಯದಲ್ಲಿ. ಇಂಥ ಪರಮಾತ್ಮ ನಮ್ಮ ದೇಹದಾರ್ಢ್ಯಕ್ಕೋಸ್ಕರ ಇಂದ್ರಿಯಗಳಲ್ಲಿ, ಧಾತುಗಳಲ್ಲಿ, 72,000 ನಾಡಿಗಳಲ್ಲಿ ಇದ್ದು ಭಾರತ ಪ್ರತಿಪಾದ್ಯನೆಂದೆನಿಸಿ. ಭಾರತ ಅಂದ್ರೆ ಉಪಲಕ್ಷಣ ಅಂತ ಇಟ್ಟುಕೊಳ್ಬೇಕು. ಭಾರತ ಮಾತ್ರ ಅಲ್ಲ, ಭಾರತಾದಿ. ಭಾರತ ಅದು 5ನೇ ವೇದ. ಅದರಂತೆ ಸರ್ವ ವಾಂಗ್ಮಯ ಪ್ರಪಂಚದಿಂದ ಪ್ರತಿಪಾದ್ಯನಾದ ಪರಮಾತ್ಮ ಇದರಲ್ಲಿ ನೆಲೆಸಿದ್ದಾನೆ. ಅವನೇ ಮನೋಮಯ. ಈರೆರಡು ದೇಹ ಊರ್ಮಿ ಭೂತಗ ಆರಧಿಕ ದಶರ್ಗ್ವಿನುತ ಲಕ್ಷ್ಮೀರಮಣ ವಿಷ್ಣುಾಖ್ಯ ರೂಪದಿ ಚತುಷ್ಷಷ್ಠಿ ಕಲಾಧಾರಕನು ತಾನಾಗಿ ಬ್ರಹ್ಮಪುರಾರಿ ಮುಖ್ಯರೊಳಿದ್ದು ಸತತ ವಿಹಾರ ಮಾಳ್ಪನು ಚತುಷ್ಪಾದಾಹ್ವಯದಿ ಲೋಕದೊಳು. ಬ್ರಹ್ಮ ದೇವರಿಂದ ಹಿಡ್ಕೊಂಡು ತೃಣಜೀವ ಪರ್ಯಂತ ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮ 64 ಕಲಾಧಾರಕನಾಗಿ ನೆಲೆಸಿದ್ದಾನೆ.